ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ವಾಸ್ತುವಿನ ವಿಚಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋಲ್ಲಿ ತಮಗೆಲ್ಲ ಯಾವ ದಿಕ್ಕು ಹಾಗೂ ತಮಗೆಲ್ಲ ಕಿಟಕಿಗಳು ಬಾಗಿಲುಗಳ ಬಗ್ಗೆ ವಿಚಾರವನ್ನು ತಿಳಿಸಿದ್ದೆ. ಹಾಗೂ ನನ್ನ ಒಂದು ವಿಚಾರ ತಮಗೆ ಈ ಒಂದು ಚಿತ್ರದ ಮೂಲಕ ಮಾಹಿತಿ ನೀಡಿ ಅನ್ನೋದ ಒಂದು ಕಾರಣಾಂತರವಾಗಿ ಇಂದಿನ ದಿನ ಒಂದು ಚಿತ್ರದ ಮೂಲಕ ತಮಗೆಲ್ಲ ಯಾವ ದಿಕ್ಕು ಎಲ್ಲಿ ಹೇಗೆ ಬರುತ್ತೆ ಅನ್ನೋದಕ್ಕಂತ ಮಾಹಿತಿ ತಮಗೆ ನೀಡ್ತಾ ಇದ್ದೀನಿ. ನಿಮಗೆ ಒಂದು ದಿಕ್ಕಿನ ವಿಚಾರವನ್ನು ತಿಳಿಸ್ಬೇಕಪ್ಪ ಅನ್ನೋದಾದ್ರೆ, ತಾವು ಎಲ್ಲರಿಗೂ ಗೊತ್ತು, ನೀವು ಇರತಕ್ಕಂಥ ಜಾಗದಲ್ಲಿ ನಿಂತು ನಿಮ್ಮ ಮೊಬೈಲಲ್ಲಿ ಕಾಂಪೋಸ್ ಅನ್ನೋದು ಇರುತ್ತೆ. ಆ ದಿಕ್ಕಲ್ಲಿ ನೀವೊಂದು ಮೊಬೈಲಲ್ಲಿ ಕಾಂಪೋಸ್ನ ಓಪನ್ ಮಾಡಿದರೆ ನಿಮ್ಮ ಯಾವ ದಿಕ್ಕಿನಲ್ಲಿ ನೀವು ನಿಂತಿದ್ದೀರಾ, ಅಂದರೆ ಸೂರ್ಯಾಭಿಮುಖ ನೀವು ನಿಂತಿದ್ದೀರಾ ಅನ್ನೋದಾದ್ರೆ ನಿಮ್ಮ ತಲೆಯ ಹಿಂದಿನ ಭಾಗ ಅಂದರೆ ನಿಮ್ಮ ಬೆನ್ನಿನ ಭಾಗ ಅದು ಬಂದು ಪಶ್ಚಿಮ ದಿಕ್ಕಾಗತ್ತೆ. ನಿಮ್ಮ ಬಲಗೈನ ಭಾಗ ದಕ್ಷಿಣ ದಿಕ್ಕಾಗತ್ತೆ. ಹಾಗೂ ಎಡಗೈನ ಭಾಗ ಉತ್ತರ ಭಾಗ ಆಗುತ್ತೆ, ಅಂದರೆ ಉತ್ತರ ಭಾಗ ಆಗುತ್ತೆ. ಹೀಗೆ ಒಂದು ಉತ್ತರದ ಭಾಗವನ್ನು ನಾರ್ತ್ ಫೇಸಿಂಗ್ ಅಂತ ಹೇಳ್ತೀವಿ, ಸೂರ್ಯಾಭಿಮುಖನ ಈಸ್ಟ್ ಫೇಸಿಂಗ್ ಅಂತೀವಿ. ಹಾಗೂ ದಕ್ಷಿಣ ಭಾಗನ ಸೌತ್ ಅಂತ ಹೇಳ್ತೀವಿ. ಹಾಗೂ ಪಶ್ಚಿಮ ದಿಕ್ಕನ್ನ ಒಂದು ವೆಸ್ಟ್ ಫೇಸಿಂಗ್ ಅಂತ ಹೇಳ್ತೀವಿ. ನಿಮಗೆ ಒಂದು ಮಾಹಿತಿಗೋಸ್ಕರ ಹೇಳಿದೆ. ಹಾಗಾಗಿ ಅದರ ದಿಕ್ಕಿನ ಒಂದು ಮಾಹಿತಿ ಏನಪ್ಪ ಅಂದರೆ ನೋಡಿ, ಹೀಗೆ ಬರುತ್ತೆ. ತಮಗೆಲ್ಲ ಗೊತ್ತಾಗಲೆಂದು ನಾನು ಒಂದು ಚಿತ್ರದ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಈ ಸೂರ್ಯನ ದಿಕ್ಕು ಇದು ಈ ಭಾಗದಲ್ಲಿ ಬರುತ್ತೆ. ಒಂದು ಸೂರ್ಯನ ಹಿಂಭಾಗಿನ ದಿಕ್ಕು ಪಶ್ಚಿಮ ದಿಕ್ಕು ಬರುತ್ತೆ. ಒಂದು ಉತ್ತರದ ಹಿಂಭಾಗದ ದಿಕ್ಕು ದಕ್ಷಿಣ ಭಾಗ ಬರುತ್ತೆ. ಹೀಗೆ 4 ದಿಕ್ಕುಗಳಿದೆ. ಹಾಗೆ 4 ದಿಕ್ಕಿನಂತೆ 4 ಭಾಗಗಳಲ್ಲೂ ಇದೆ, ಅಂದರೆ 8 ದಿಕ್ಕಾಗತ್ತೆ. ಅದು ಯಾವುದ್ಯಾವುದಪ್ಪ ಅಂದರೆ ಈಶಾನ್ಯ, ಆಗ್ನೇಯ, ನೈಋತ್ಯ ಹಾಗೂ ವಾಯುವ್ಯ. ಈ ಜಾಗಗಳು ಎಲ್ಲೆಲ್ಲಿ ಬರುತ್ತಪ್ಪ, ಹೇಗೆ ಬರುತ್ತಪ್ಪ ಅನ್ನತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಪೂರ್ವ ಹಾಗೂ ಉತ್ತರದ ಕೊನೆಯ ಮೂಲೆ, ಈ ಮೂಲೆ ಬಂದು ಈಶಾನ್ಯ. ಹಾಗೂ ಒಂದು ಪೂರ್ವದ ಒಂದು ದಕ್ಷಿಣದ ಮೂಲೆ ಆಗ್ನೇಯ, ಪಶ್ಚಿಮ ಹಾಗೂ ದಕ್ಷಿಣದ ಮೂಲೆ ನೈಋತ್ಯ, ಹಾಗೂ ಉತ್ತರ ಪಶ್ಚಿಮದ ಮೂಲೆ ವಾಯುವ್ಯ ದಿಕ್ಕು. ಎಷ್ಟೋ ಜನ ಈ ನೈಋತ್ಯ ಮೂಲೆಯನ್ನು ಏನಪ್ಪ ಹೇಳ್ತಾರೆ ಅಂದರೆ ಕುಬೇರ ಮೂಲೆ ಅಂತ ಹೇಳ್ತೀರಾ. ಆದರೆ ಅದು ಕುಬೇರ ವಾಸಿಸಿದಂಥ ಜಾಗ ಅಲ್ಲ. ಕುಬೇರ ಎಲ್ಲಿರ್ತಾನಪ್ಪ ಅಂದರೆ ಈಶಾನ್ಯಕ್ಕೂ ವಾಯುವ್ಯಕ್ಕೂ ಮಧ್ಯಭಾಗದಲ್ಲಿ, ಅಂದರೆ ಈ ಜಾಗದಲ್ಲಿ ಕುಬೇರ ವಾಸಿಸತಕ್ಕಂಥ ಜಾಗ ಆಗಿರುತ್ತೆ. ಹಾಗಾಗಿ ಕುಬೇರ ಇರತಕ್ಕಂಥ ಜಾಗ ನಮ್ಮ ಈಶಾನ್ಯಕ್ಕೂ ವಾಯುಗೂ ಒಂದು ಮಧ್ಯಭಾಗ ಅನ್ನೋದಾಯಿತು. ಆ ಜಾಗದಲ್ಲಿ ನಾವು ಹಣಕಾಸು ಇಡತಕ್ಕಂಥ ಜಾಗ ಆಯಿತು. ನಿಮಗೆ ತಿಳಿದಕ್ಕಂಥ ವಿಚಾರ ಏನಪ್ಪ ಅಂದರೆ, ಯಾವ ಜಾಗದಲ್ಲಿ ಬಾಗಿಲುಗಳು ಬರುತ್ತೆ ಅನ್ನತಕ್ಕಂಥದ್ದು. ಅಂದರೆ ಸೂರ್ಯಾಭಿಮುಖ ಅನ್ನೋದಾದರೆ ಸೂರ್ಯನ ದಿಕ್ಕು ಅಂದರೆ ಯಾರು ಅದಕ್ಕೆ ಅಧಿಪತಿ? ರವಿ. ಆ ರವಿ ಅಧಿಪತಿ ಅಂದರೆ ತಂದೆಯ ಸಮಾನ. ಅಂದರೆ ಯಾರಿಗೆ ಸೂರ್ಯಾಭಿಮುಖ ದಿಕ್ಕು ಯಾರಿಗಾಗ್ ಬರುತ್ತೋ ಅವ್ರು ಮಾತ್ರ ಹೋಗ್ಬೋದೇ ಹೊರತು ಬೇರೆಯವರು ಹೋಗ್ಲಿಕ್ಕೆ ಆಗಲ್ಲ. ಹಾಗೆ ಒಂದು ಉತ್ತರಾಭಿಮುಖ ಅಂದರೆ ಉತ್ತರ ದಿಕ್ಕು, ನಾರ್ತ್ ಫೇಸಿಂಗ್, ಅಂದರೆ ಅದು ಚಂದ್ರನಿಗೆ ಸಂಬಂಧಪಡುತ್ತೆ. ಅಂದರೆ ಇದು ತಂದೆ, ಇದು ತಾಯಿ. ಅಂದರೆ ಚಂದ್ರ ಅಂದರೆ ಒಂದು ತಾಯಿಯ ಸಮಾನ. ಹಾಗಾಗಿ ಯಾರಿಗೆ ಉತ್ತರ ದಿಕ್ಕಾಗಿ ಬರುತ್ತೋ ಅವರು ಹೋಗ್ಬೇಕಾಗತ್ತೆ. ಹಾಗೂ ದಕ್ಷಿಣ ದಿಕ್ಕಿಗೆ ಕುಜಾಧಿಪತಿ ಆಗ್ತಾರೆ. ಹಾಗೂ ಅದು ಅಣ್ಣನನ್ನು ಒಂದು ನಿಶ್ಚಯಿಸುತ್ತೆ. ಹೇಗೆ ಅಣ್ಣ ಅಂದರೆ ಯಾರಿಗೆ ಆ ದಿಕ್ಕು ಆಗ್ಬರುತ್ತೋ ಅವ್ರು ಮಾತ್ರನೇ ಹೋಗಿ ಬರಬೇಕು. ಇದನ್ನ ಇನ್ನೊಂದು ಹೆಸರು ಏನಪ್ಪ ಅಂದರೆ ಯಮನ ಬಾಗಿಲು ಹಾಗೂ ಮೈಸೂರು ಬಾಗಿಲು ಅಂತಲೂ ಹೇಳ್ತಾರೆ. ಈ ದಿಕ್ಕು ಪಶ್ಚಿಮ ದಿಕ್ಕು ತಮಗೆಲ್ಲರಿಗೂ ಗೊತ್ತಿದೆ, ಅಂದರೆ ಶನಿಯು ವಾಸಿಸ್ತಕ್ಕಂಥ ಜಾಗ. ಈ ಶನಿಯ ಬಾಗಿಲು ತಮ್ಮನ ದಿಕ್ಕು ಅಂತ ಹೇಳ್ತೀವಿ. ಅಂದರೆ ಈ ತಮ್ಮನ ದಿಕ್ಕು ಹೇಗಪ್ಪ ಅಂದರೆ ನಿಧಾನವಾಗಿ ಒಂದು ಏಳಿಗೆ ಕೊಡುವಂಥ ಒಂದು ಸ್ಥಾನ. ಈ ಒಂದು ಬಾಗಿಲು ಯಾರಿಗೂ ಹೋಗ್ಬೋದು ಅಂದರೆ ಯಾವ ರಾಶಿಗೆ ಅಥವಾ ಯಾವ ಲಗ್ನದಿಂದ ಅವ್ರಿಗೆ ಒಂದು ಮನೆಯ ಬಾಗಿಲು ಇಡ್ಬೋದು. ಅಂದರೆ ಅವ್ರಿಗೆ ಯಾವ ಬಾಗಿಲು ಆಗಿ ಬರುತ್ತೋ ಅಂಥವ್ರು ಮಾತ್ರನೇ ಆ ದಿಕ್ಕಿಗೆ ಸಂಬಂಧಪಟ್ಟದಂಥ ಬಾಗಿಲಿಗೆ ಅವ್ರು ಹೋಗ್ಬೋದು. ಇಲ್ಲ ಅಂದರೆ ಅವರು ಹೋಗ್ಲಿಕ್ಕೆ ಆಗಲ್ಲ. ಆಯಿತು, ನಿಮಗೆ ಈಶಾನ್ಯ ಮೂಲೆಯಲ್ಲಿ ಏನು ಬರಬೇಕು ಅನ್ನೋದು, ನೀರಿನ ಭಾಗ ಬರಬೇಕು ಅನ್ನೋದು ಗೊತ್ತಿದೆ.
ಅದು ಹೇಗಪ್ಪ ಬರಬೇಕು ಅಂದರೆ, ಯಾವುದೇ ಒಂದು ಸಮ್ ಟ್ಯಾಂಕ್ ಅನ್ನೋದಂಥ ಮಾಹಿತಿ ತಮ್ಗೇನಾದರೂ ಗೊತ್ತಿದೆ ಅನ್ನೋದಾದರೆ ನೋಡಿ, ಹೀಗೆ ಮಧ್ಯಂತರ ರೇಖೆ ಅಂದರೆ ಒಂದು ಮಧ್ಯದ ಒಂದು ರೇಖೆ ಬರುತ್ತೆ. ಈ ಒಂದು ಭಾಗದಲ್ಲೇ ನಮ್ಮ ಒಂದು ಸಮ್ ಟ್ಯಾಂಕ್ ಅನ್ನೋದು ಬರಬೇಕಾಗತ್ತೆ. ಅದೇ ಆ ರೇಖೆಯನ್ನು ಚಿದರಿ ನಮ್ಮ ಒಂದು ಸಮ್ ಟ್ಯಾಂಕ್ ಹೋಗಿದೆ ಆದರೆ ಆ ಸಮ್ ಟ್ಯಾಂಕ್ಗೆ ಒಂದು ಬೆಲೆ ಇರಲ್ಲ. ಅಂದರೆ ಆ ಒಂದು ನಾವು ವಾಸ್ತುವಿನ ಹಾಳು ಮಾಡ್ದಂಗೆ ಆಗುತ್ತೆ. ಅಂದರೆ ಆ ವಾಸ್ತು ಪೂರ್ಣವಾದ ವಾಸ್ತು ಇರಬೇಕು ನಮ್ಮ ಮನೆಯಲ್ಲಿ ಅನ್ನೋದಾದರೆ ಒಂದು ಮಧ್ಯಂತರ ರೇಖೆಯ ಒಳಗೆ ಭಾಗದಲ್ಲೇ ಇರಬೇಕು. ಆಯಿತು, ಅಗ್ನಿ ಮೂಲೆಯಲ್ಲಿ ಏನಿರಬೇಕಪ್ಪ, ತಮಗೆಲ್ಲ ಗೊತ್ತಿರೋ ಹಾಗೆ ಕಿಚನ್ ಅಂದರೆ ಅಡುಗೆ ಮನೆ ಇರತಕ್ಕಂಥ ಜಾಗ. ಆ ಅಡುಗೆ ಮನೆಯಲ್ಲಿ ಏನು ಶುಕ್ರನು ವಾಸಿಸುವಂಥ ಜಾಗ ಆಗಿದೆ. ಹಾಗಾಗಿ ಶುಕ್ರ ಏನು ಹೇಳ್ತಾನಪ್ಪ ಅಂದರೆ ಅಡುಗೆ ಮನೆಯ ವಿಚಾರ. ಅಂದರೆ ನಿಮ್ಗೆ ಅಡುಗೆ ಮನೆ ಅಂದಿದ ತಕ್ಷಣ ಆ ಮನೆಯಲ್ಲಿ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅಂದರೆ ಈ ಒಂದು ಭಾಗದಲ್ಲಿ ಸ್ಲ್ಯಾಬ್ ಅನ್ನೋದು ಮಾಡಿರ್ತಾರೆ. ಸೂರ್ಯಾಭಿಮುಖ ನಿಂತು ಆ ಮನೆಯಲ್ಲಿ ಆ ಹೆಣ್ಮಗಳು ಒಂದು ಅಡುಗೆಯನ್ನು ಮಾಡತಕ್ಕಂಥ ಸ್ಥಾನ ಇರುತ್ತೆ. ಆಯಿತು, ಬೆಳಗ್ಗೆ ಎದ್ದಿದ ತಕ್ಷಣ ಅಂದರೆ ಆ ಆಗ್ನೇಯ ಭಾಗದಲ್ಲಿ ಯಾವ ಸಮಯದಲ್ಲಿ, ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಆ ಜಾಗದಲ್ಲಿ ಉರಿಸ್ಬೇಕಪ್ಪ ಅನ್ನೋದು. ಅಂದರೆ ಬೆಳಗ್ಗೆ ಎದ್ದಿನ ಆ ಮನೆಯ ಯಜಮಾನಿ ಅಂದರೆ ಆ ಮನೆಯ ಒಡತಿ ಬೆಳಗ್ಗಿನ ಸಮಯದಲ್ಲಿ ಎದ್ದು ಒಂದು ಶುಚಿಯಾಗಿ ಅಂದರೆ ಸ್ನಾನ ಮಾಡಿ ಆ ಒಂದು ಅಡುಗೆ ಕೋಣೆಗೆ ಹೋಗಿದ ನಂತರ ಒಂದು ಆ ಮನೆಯ ಒಲೆಯಲ್ಲಿ ಏನು ಉರಿಸ್ಬೇಕು, ಹಾಲನ್ನು ಉರಿಸ್ಬೇಕಾಗತ್ತೆ. ಆ ಹಾಲು ಏನಿದೆ ಉಕ್ಕಿದೆ ಆದಲ್ಲಿ ಆ ಮನೆಯು ಹಾಗೆ ಹಾಲು ಉಕ್ಕಿದಂಥ ಮನೆ ಸಮೃದ್ಧವಾಗಿ ಇರುತ್ತೆ ಅನ್ನೋತಕ್ಕಂಥ ಸ್ಥಾನ ಇದೆ. ಹಾಗೂ ಹಾಲು ತಪ್ಪಿದ್ರೆ ಏನು ಹಚ್ಬೋದು ಅಂದರೆ ನಾವು ನೈವೇದ್ಯಕ್ಕೆ ಇಟ್ಟಂಥ ಅನ್ನವನ್ನು ನಾವು ಆ ಜಾಗದಲ್ಲಿ ನೈವೇದ್ಯವಾಗಿ ಮಾಡ್ಬೋದು. ಆಯಿತು, ರಾಹುವಿನ ಅಂದರೆ ನಿಮಗೆ ನೈಋತ್ಯ ಭಾಗದ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ. ಅಂದರೆ ಅಲ್ಲಿ ಇರತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ರಾಹು ಏನು ಅಂದರೆ ನಮ್ಮ ಹಿರಿಯರನ್ನು ಸಂಬಂಧ ಪಡುತ್ತೆ. ನಮ್ಮ ಹಿರಿಯರು ಅಂದರೆ ವಯಸ್ಸಾದಂಥ ವ್ಯಕ್ತಿಗಳು ಆ ನೈಋತ್ಯ ಮೂಲೆಯಲ್ಲಿ ಮಲಗಬೇಕು ಮಲಗೋ ಸಂಬಂಧವಾಗಿ ತಿಳಿಸುತ್ತೆ. ಆಯಿತು, ಅದೇ ಒಂದು ಆ ಮನೆಯ ಒಡೆಯನು ಕೂಡ ಮಲಗ್ಬೋದು. ಆಯಿತು, ಅದಾದಮೇಲೆ ವಯಸ್ಸಾದಂಥ ವ್ಯಕ್ತಿಗಳು ಏನೋ ಮಲಗ್ಬೋದು, ಒಡೆಯನು ಮಲಗ್ಬೋದು. ಆದರೆ ಆ ದಿಕ್ಕಂದು ಬಿಟ್ಟು ಅಂದರೆ ನಮ್ಮ ಒಂದು ಕಿರಿಯರು ಅಂದರೆ ಕಮ್ಮಿ ವಯಸ್ಸಿನ ಅಂದರೆ ಒಂದು ಮಕ್ಕಳು ಅಂದರೆ ಏನಂದರೆ ಆ ಮನೆಯ ಇವಾಗ ಅಣ್ಣನೋ ತಮ್ಮನೋ ಅಂದರೆ ಆ ಮನೆಯ ತಮ್ಮ ಇರ್ತಾನೆ, ಅವನು ವಯಸ್ಸು ಕಮ್ಮಿ ಆಗಿರುತ್ತೆ, ಅವರು ಮಲಗ್ಬೋದಾ? ಇಲ್ಲ, ಅದು ತಪ್ಪು. ಯಾಕಂದರೆ ಆ ಮನೆಯ ಒಡೆಯ ಮಲಗಬೇಕಾಗತ್ತೆ. ಆ ಮನೆಯ ಯಜಮಾನ ಬಿಟ್ಟು ವಯಸ್ಸಾದಂಥ ವ್ಯಕ್ತಿಗಳು ಆ ನೈಋತ್ಯ ಮೂಲೆಯಲ್ಲಿ ಮಲಗ್ಬೋದು. ವಾಯು ಮೂಲೆಯಲ್ಲಿ ಅಡುಗೆಯ ಮನೆ ಕೂಡ ಒಂದು ವಾಯು ಮೂಲೆಯಲ್ಲಿ ಇರ್ಬೋದು. ಅಥವಾ ಒಂದು ಇನ್ನೊಂದೇನಪ್ಪ ಅಂದರೆ ಈ ಮೂಲೆಯಲ್ಲಿ ಒಂದು ಬಚ್ಚಲು ಮನೆ ಕೂಡ ಬರುತ್ತೆ. ಈ ಎರಡೂ ದಿಕ್ಕು ಏನಾದರೂ ಇಲ್ಲಿ ಅಡುಗೆ ಮನೆ, ಇಲ್ಲಿ ಒಂದು ಬಚ್ಚಲು ಮನೆ ಬಂದರೆ ಈ ಎರಡಕ್ಕೂ ಕಾಂಬಿನೇಷನ್ ಅಂದರೆ ಅದು ಉಲ್ಟಾ ಭಾಗದಲ್ಲೂ ಕೂಡ ವಾಸ್ತುವಿನ ಪ್ರಕಾರ ಬರುತ್ತೆ. ಅದು ನಾನು ಮುಂದಿನ ವಿಡಿಯೋಲಿ ಹೇಗೆ ಅದು ಒಂದು ಎರಡನೇ ಭಾಗ ಹೇಗಿರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. ಹಾಗೂ ನನ್ನ ಹಿಂದಿನ ವಿಡಿಯೋಲಿ ಬಾಗಲು ವಿಚಾರ ಹೇಳಿದೆ. ಹೇಗಪ್ಪ ಅಂದರೆ ಒಂದು ಬಾಕ್ಸ್ ಆಕಾರದಲ್ಲಿ ನಮ್ಮ ಒಂದು ಹೊಸ್ಲು ಇರಬೇಕು ಅಂತ ಹೇಳಿದ್ದೆ. ಅಂದರೆ ನಮ್ಮ ಮನೆಯಲ್ಲಿ ಸಮಬಾಗಿಲು ಇರಬೇಕು ಅಂತ. ಅಂದರೆ 2, 4, 6, 8, 10 ಈ ರೀತಿಯಲ್ಲಿ ಇರಬೇಕು ಅಂತ ಮಾಹಿತಿ ಹೇಳಿದ್ದೆ. ಆಯಿತು, ನಿಮಗೆ ಸಮಬಾಗಿಲು ಇರಬೇಕು ಅಂತ ಏನೋ ಮಾಹಿತಿ ಕೊಟ್ಟಿದ್ದೆ. ಆದರೆ ನಮ್ಮ ಮನೆಯಲ್ಲಿ ಸಮಬಾಗಿಲು ಇಲ್ವಲ್ಲ ಅನ್ನತಕ್ಕಂಥ ಅಂದರೆ ನಿಮಗೆ ತಿಳುವಳಿಕೆ ಇದೆ. ಹೇಗೆ ಅಂದರೆ ನಮ್ಮ ಮನೇಲಿ ರೂಮ್ಗಳಲ್ಲಿ ಬಾಗಿಲಿದೆ, ಮತ್ತು ಅಡುಗೆ ಮನೆಯಲ್ಲಿದೆ, ಅದೆಲ್ಲ ಇದೆ. ಆದರೆ ನಮಗೆ ಈ ರೀತಿಯಲ್ಲಿ ಪೂರ್ತಿಯಾದ ಹೊಸ್ಲು ಇರತಕ್ಕಂಥ ಅಂದರೆ ಈ 4 ಚೌಕಾಕಾರ ಬಂದರೆ ಮಾತ್ರನೇ ಅದು ನಮಗೆ ಕನ್ಸಿಡರ್ ಆಗೋದು. ಅದೇ ಈ ಭಾಗ ಏನಾದರೂ ಕೆಳಭಾಗ ಇಲ್ಲ ಅನ್ನೋದಾದರೆ ಅದು ಆ ಬಾಗಿಲು ಲೆಕ್ಕಕ್ಕೆ ಬರಲ್ಲ. ಹಾಗಾಗಿ ಅದು ಎಲ್ಲಪ್ಪ ಇರುತ್ತೆ ಅಂದರೆ ಮೊದಲನೇದಾಗಿ ಒಂದು ಮೈನ್ ಡೋರು, ಹಾಗೂ ಇನ್ನೊಂದು ದೇವ್ರ ಮನೆ, ಹಾಗೂ ಕಿಟಕಿಯ ವಿಚಾರ ತಮಗೆಲ್ಲ ತಿಳಿಸಿದ್ದೀನಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು. ನನ್ನ ಮುಂದಿನ ವಿಡಿಯೋಲ್ಲಿ ರೈತರಿಗೋಸ್ಕರ ಒಂದು ನೀರಿನ ವಿಚಾರ ಅಂದರೆ ಯಾವ ಸಮಯದಲ್ಲಿ ಒಂದು ನೀರನ್ನು ತೆಗೆಯಬೇಕು ಅನ್ನೋತಕ್ಕಂಥ ವಿಡಿಯೋವನ್ನು ನಾನು ಮಾಹಿತಿ ಕೊಡ್ತೀನಿ. ಹಾಗಾಗಿ ತಮ್ಮ ಒಂದು ಸಲಹೆ ಮೇಲೆಗೆ ಹೇಗೆ ನೀವು ಒಂದು ಸಹಕಾರ ಕೊಡ್ತೀರೋ ಅದರ ಮೇಲೆಗೆ ನಾನು ಆ ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ
ಮರಿಬೇಡಿ. ನಮಸ್ಕಾರ.